ಬಹಳ ಮಹತ್ವದ ಲೀಡ್ ಇದು. ನಮ್ಮ ಪ್ರತಿನಿಧಿ ಸಂದೇಶ್ ಕೂಡ ಅದನ್ನ ವಿವರಿಸ್ತಾ ಇದ್ರು. ಕ್ಯಾಪ್ ಲಭ್ಯ ಆಗಿದೆ, ಮಸೀದಿಯಲ್ಲಿ ಆತ ಬಟ್ಟೆ ಬದಲಿಸಿರೋದು ಕನ್ಫರ್ಮ್ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಬಾಂಬರ್ನ ಬೆನ್ನು ಹತ್ತಿದೆ ತನಿಖಾ ತಂಡ. ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಬಾಂಬರ್ನ ಬೆನ್ನು ಹತ್ತಿದ್ದಾರೆ. ಆತನ ಜಾಡನ್ನ ಹಿಡಿಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಹಾಗೆ ಎನ್ಐಎ ತಂಡದಿಂದ ಪತ್ತೆ ಕಾರ್ಯ ಕಂಟಿನ್ಯೂ ಆಗಿದೆ. ಟ್ರಾವೆಲ್ ಹಿಸ್ಟರಿ ಟ್ರ್ಯಾಕ್ ಆಗದಂತೆ ಬಾಂಬರ್ ಪ್ಲಾನ್ ಮಾಡಿರೋದು ಎಲ್ಲ ಸಿಸಿಟಿವಿಗಳನ್ನ ಮ್ಯಾಪಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಬಸ್ಗಳನ್ನ ಬದಲಿಸಿ ಎಸ್ಕೇಪ್ ಆಗಿದ್ದಾನೆ ಬಾಂಬರ್. ಬೆಂಗಳೂರಿನಿಂದ ಉತ್ತರ ಕನ್ನಡದತ್ತ ಆತ ತೆರಳಿರುವಂತಹ ಮಾಹಿತಿ ಸದ್ಯ ಪೊಲೀಸರಿಗೆ ಲಭ್ಯವಾಗಿರುವುದು. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಕೂಡ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಬಹಳ ಪ್ಲಾನ್ಡ್ ಆಗಿ ಆರೋಪಿ ತನ್ನ ಕೃತ್ಯವನ್ನ ಎಸಗಿದ್ದಾನೆ. ಎಲ್ಲೂ ಕೂಡ ತನ್ನ ಗುರುತು ಪತ್ತೆಯಾಗಬಾರ್ದು, ತನ್ನ ಸುಳಿವು ಪತ್ತೆಯಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಆತ ಮಾಡಿರುವಂತಹ ಪ್ಲಾನ್ಗಳು ಸದ್ಯ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇವೆ. ದೃಶ್ಯದಲ್ಲೇ ನೀವು ಗಮನಿಸ್ತಾ ಇದ್ದೀರಿ. ಮೊದಲಿಗೆ ಕ್ಯಾಪ್ ಹಾಗೆ ಮಾಸ್ಕ್ ಹಾಕೊಂಡು ಓಡಾಟವನ್ನ ನಡೆಸಿದ್ದಂತಹ ಬಾಂಬರ್ ಅದಾದ ನಂತರದಲ್ಲಿ ತನ್ನ ಕ್ಯಾಪ್ ಹಾಗೆ ಮಾಸ್ಕ್ ಅನ್ನ ತೆಗೆದಿದ್ದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.